ನಾವು ಪ್ರತಿಯೊಂದು ಕ್ಷೇತ್ರದಾಗ ಪ್ರತಿಯೊಂದು ತಾಲೂಕದ ಹಳ್ಳ್ಯಾಗ ಮಾದರದೀವಿ. ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಆರಿಸಿ ನಾವು ವಿಧಾನಸಭಾ ಕಳಿಸಿರ್ತೀವಿ. ನಮ್ಮ ಪರವಾಗಿ ಅವರ ಸದನದಾಗ ದನಿ ಎತ್ತಲೇಬೇಕು. ಆ ಒಂದು ನಿಟ್ಟಿನಾಗ ನಾವು ಪ್ರತಿಯೊಂದು ಶಾಸಕರ ಮನೆ ಮುಂದೆ ತಮಟೆ ಚಳವಳಿ ಮಾಡ್ಬೇಕಂತೇಳಿ ಹಮ್ಮಿಕೊಂಡಿದ್ದೇವೆ. ತಪ್ಪು ಸಂದೇಶ ದಯಮಾಡಿ ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಆಗ್ತಿಲ್ಲ. ಕೊರಮ ಕೊಂಚ ಬೋವಿ ಒಡ್ರ ಯಾರೇ ಇರಲಿ, ನಮ್ಮಿಂದ ಮಾದಿಗ ಮೀಸಲಾತಿಯಿಂದ ಯಾವುದೇ ತೊಂದರೆ ಆಗತ್ತಿಲ್ಲ. ಯಾಕಂದ್ರೆ ನ್ಯಾಯಮೂರ್ತಿ ಆದಂತವ್ರು ಎ ಜೆ ಸದಾಶಿವ ಸಾಹೇಬರು 1980ರಾಗ ಅಲ್ಲಿ ಅವ್ರು ಸರಿಯಾಗಿ 6 ವರ್ಷ ಸರ್ವೆ ಮಾಡಿದಾರೆ. ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಹಳ್ಳಿಗೆ ಅಡ್ಡಾಡಿ ಎಲ್ಲಾ ಜನಸಂಖ್ಯೆ ಅನುಗುಣವಾಗಿ ಪ್ರತಿಯೊಂದು ಜಿಲ್ಲಾ ಪ್ರತಿಯೊಂದು ತಾಲೂಕು ಅಡ್ಡಾಡಿದ್ದಾರೆ ಸರ್. ಅವ್ರು ಅಡ್ಡಾಡಿ ಅದನ್ನ ಅವ್ರು ಸರ್ವೆ ಮಾಡಿ ಇವ್ರು ಅನ್ಯಾಯಕ್ಕೆ ಒಳಗಾಗಿದ್ದಾರು. ಮಾದ್ರಪ್ಪ ನಿಜವಾಗ್ಲೂ ಇವರೊಂದು ಅನ್ಯಾಯಕ್ಕೆ ಒಳಗಾಗಿದ್ದಾರು. ಇವ್ರಿಗೆ ಇದನ್ನ ಕೊಡ್ಲೇಬೇಕು. ಇವ್ರು ಎಲ್ಲಾ ರಂಗದಾಗೂ ಶೈಕ್ಷಣಿಕ ರಂಗವಾಗಿ ಆಗಿರ್ಬೇಕು, ಆರ್ಥಿಕ ಆಗಿರ್ಬೇಕು, ಎಲ್ಲಾ ರಂಗದಾಗ ರಾಜಕೀಯ ರಂಗದಾಗ ಹಿಡ್ಕೊಂಡು ಎಲ್ಲಾ ರಂಗದಾಗ ಈ ಮಾದಿಗ ಸಮುದಾಯ ಹಿಂದೈತೆ ಅಂತೇಳಿ ಅವ್ರು ಒಳ್ಳೆ ವರದಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದಾರು. ಸರ್ಕಾರದವರ ಇದನ್ನ ಬೇಜವಾಬ್ದಾರಿ ವರ್ತನೆ ಮಾಡಿದ್ದಾರೆ. ಸರಿಯಾದ ಮಾದಿಗರ್ ಅಂತಕ್ಕಂಥ ನಾವೊಂದು ದಲಿತ ಪರ ಒಕ್ಕೂಟ ಸಂಘಟನೆಯನ್ನ ಮಾಡಿದ್ದೇವೆ. ಆ ಸಂಘಟನೆಯ ನಮ್ಮ ಮೇಲಿರ್ತಕ್ಕಂತಹ ಎಲ್ಲ ಒಂದು ಗ್ರೂಪ್ಸ್ಗಳು ನಮಗೆ ಆಯಾ ಭಾಗದ ಶಾಸಕರಿಗೆ ತಮ್ಮ ಒಂದು ಮನವಿಯನ್ನ ಸಲ್ಲಿಸಿಕೆಯಿಂದ ಈ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಧ್ವನಿ ಎತ್ತುವಂತಹ ಒಂದು ಕೆಲಸ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಗೋಕಾಕ್ ತಾಲೂಕಿನಲ್ಲಿ ನಮ್ಮ ಶಾಸಕರಾದಂತಹ ಶ್ರೀಯುತ ಸನ್ಮಾನ್ಯ ಬಾಲಚಂದ್ರನಾಥ್ ಜಾರಕಿಹೊಳಿ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಈ ಮನವಿಯನ್ನ ಇವತ್ತಿನ ದಿನ ಸಲ್ಲಿಸಿದ್ದೇವೆ. ಯಾಕಪ್ಪ ಅಂದ್ರೆ ಹೈಕೋರ್ಟಿನ 7ನೇ ನ್ಯಾಯಾಧೀಶರಾದಂತಹ ಅವರು ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತೇಳಿ ಆದೇಶವನ್ನು ಹೊರಡಿಸಿದ್ದಾರೆ. ಈಗಾಗಲೇ ಕೂಡ ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ಹೋರಾಟ ನಡೀತಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಯಾಕಂದರೆ ಹೋದ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಈ ಒಳ ಮೀಸಲಾತಿಯ ಬಗ್ಗೆ ಅಲ್ಲಿಯೂ ಕೂಡ ಹೋರಾಟವನ್ನು ನಡೆಸಿದ್ದೇವೆ. ಈಗ ನಾವೇನು ಮಾಡಿದಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಈ ಈಗಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ನಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಒಂದು ವೇಳೆ ನೀವೇನಾದರೂ ಜಾರಿ ಮಾಡದಿದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಎಲ್ಲ ಕಾಂಗ್ರೆಸ್ಸಿಗರಿಗೆ ತಕ್ಕ ಪಾಠವನ್ನು ಕಲಿಸುತ್ತೇವೆ ಅಂತಕ್ಕಂಥ ಈ ನಿಟ್ಟಿನಲ್ಲಿ ಈ ಹೋರಾಟವನ್ನು ನಾವು ಮುಂದುವರಿಸುತ್ತೇವೆ. ಯಾಕಂದ್ರೆ ಉಪಜಾತಿಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಇವತ್ತಿನ ಈ ದಿನ ಮೇಲಿನ ನಮ್ಮ ಒಕ್ಕೂಟ ಸಂಘಟನೆಗಳು ಏನು ಹೇಳ್ತಾ ಇದ್ದಾವೆ ಅಂತಂದ್ರೆ ಪ್ರತಿಯೊಬ್ಬ ಶಾಸಕರ ಮನೆ ಮುಂದೆ ಇವತ್ತಿನ ದಿವಸ ಟಮಟೆ ಚಳವಳಿ ನಡೆಸತಕ್ಕಂಥದ್ದನ್ನು ಮೇಲಿನ ನಮ್ಮ ಸಂಘಟನೆ ಕರೆಗೊಟ್ಟಿದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ 30 ವರ್ಷಗಳಿಂದ ಯಾವುದೇ ಸರ್ಕಾರ ಇದ್ರೂ ಕೂಡ ಹೋರಾಟ ಮಾಡಿದ್ರು ನಮಗೆ ಒಳ ಮೀಸಲಾತಿ ಸಿಕ್ಕಿಲ್ಲ. ಸಮಾಜಗಳಲ್ಲಿ ಅತಿ ಹಿಂದುಳಿದ ಸಮಾಜ ನಮ್ಮ ದಲಿತ ಸಮಾಜ, ಮಾದಿಗ ಸಮಾಜ ಆಗಿದ್ದು, ಈಗ ಸುಪ್ರೀಂ ಕೋರ್ಟ್ ಆಗಸ್ಟ್ 1ರಂದು ಆದೇಶ ಕೊಟ್ಟರೂ ಕೂಡ ರಾಜ್ಯ ಸರ್ಕಾರ ಒಳ ಮೀಸಲಾತಿ ನೀಡಲು ಮೀನಾಮೇಷ ಎಣಿಸ್ತಾ ಇದೆ. ಅದಕ್ಕಾಗಿ ನಾವೇ ನಮ್ಮ ಮಾನ್ಯ ಶಾಸಕರುಗಳಾದ ಹಾಗೂ ಸಚಿವರುಗಳಿಗೆ ಜಿಲ್ಲೆಯಾದ್ಯಂತ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಬೇಕಂತೇಳಿ. ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಇದೇ ಬರುವ 16ನೇ ತಾರೀಕು ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಹಕ್ಕೊತ್ತಾಯ ಮನ್ನಣೆಯನ್ನು ನಾವೆಲ್ಲರೂ ಕುಡ್ಕೊಂಡು ವಿಧಾನಸೌಧ ಮುಂದೆ ಜರುಗಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇವೆ.